ಈಗ ಒಂದು ಕಡಾಯಿಗೆ ನಾನು 1 ಸ್ಪೂನ್ ಆಗಷ್ಟು ಎಣ್ಣೆಯನ್ನು ಹಾಕ್ತೀನಿ ರೀ. ಎಣ್ಣೆ ಕಾಯ್ದ ಮೇಲೆ ಒಂದು ಈರುಳ್ಳಿಯನ್ನು ಈ ರೀತಿ ಉದ್ದುದ್ದಾಗಿ ತೆಳುವಾಗಿ ಕಟ್ ಮಾಡ್ಕೊಂಡಿದ್ದೀನಿ ರೀ. ಒಂದು ಮೀಡಿಯಮ್ ಸೈಜ್ ಈರುಳ್ಳಿಯನ್ನು ತೊಗೊಂಡಿನಿ ರೀ. ಈಗ ಇವನ್ನ ಫ್ರೈ ಮಾಡೋಣ. ಹೈ ಫ್ಲೇಮಲ್ಲಿ ಇಟ್ಟನೆ ಫ್ರೈ ಮಾಡ್ತೀನಿ ರೀ. ಸ್ವಲ್ಪ ಸಾಫ್ಟ್ ಆದರೆ ಸಾಕ್ರಿ, ಅಷ್ಟನ್ನೇ ಫ್ರೈ ಮಾಡ್ತೀನಿ ರೀ. ಕಲರ್ ಏನು ಚೇಂಜ್ ಆಗೋದು ಬೇಡ್ರಿ. ನೋಡಿರಿ ಈಗ ಈರುಳ್ಳಿ ಸಾಫ್ಟ್ ಆಗ್ಯಾರ. ನಾನು 1 ನಿಮಿಷ ಆಗಷ್ಟೇ ಇದನ್ನು ಬೇಯಿಸ್ಕೊಂಡಿದ್ದೀನಿ ರೀ. ಈಗ ಗ್ಯಾಸ್ ಲೋ ಫ್ಲೇಮ್ದಲ್ಲಿಟ್ಟು ನಾನಿಲ್ಲಿ 1/2 kg ಅಂದರೆ 250 ಗ್ರಾಮ್ ಅಷ್ಟು ಬೆಂಡೆಕಾಯನ್ನು ತೊಳೆದು ಒರೆಸ್ಬಿಟ್ಟು ಈ ರೀತಿ ಉದ್ದುದಾಗಿ ಕಟ್ ಮಾಡ್ಕೊಂಡಿನಿ ರೀ. ನೀವು ಇದಕ್ಕಿಂತ ಸಣ್ಣದಾಗಿನೂ ಕಟ್ ಮಾಡ್ಕೋಬೋದು. ಬೆಂಡೆಕಾಯಿ ಎಷ್ಟು ಎಳೆದಿರ್ತದಲ್ರಿ ಪಲ್ಯ ಅಷ್ಟೇ ಟೇಸ್ಟಿ ಆಗ್ತದೆ. ಈಗ ಇವನು ಇದರೊಳಗೆ ಹಾಕೊಂಡ್ರಿ. ಈಗ ಈರುಳ್ಳಿ ಜೊತೆನೇ ಈ ಬೆಂಡೆಕಾಯನ್ನು ಹುರಿಯೋಣ್ರಿ. ನೋಡಿರಿ ಬೆಂಡೆಕಾಯಿನ ಎಷ್ಟು ಚೆನ್ನಾಗಿ ಹುರಿತೀವಲ್ರಿ, ಅದ್ರಲ್ಲಿ ಒಳ್ಳೆ ಅಂಶನೂ ಕಡಿಮೆ ಆಗ್ತೈತೆ ರೀ. ಬೆಂಡೆಕಾಯಿ ಮೇಲೆ ಬ್ಲ್ಯಾಕ್ ಸ್ಪಾಟ್ಸ್ ಬರೋ ಥರ ಮತ್ತು ಈರುಳ್ಳಿನೂ ಕೆಂಪಗಾಗೋವರೆಗೂ ಹುರಿಯೋಣ್ರಿ. ನೋಡಿರಿ ಇದು ಕರೆಕ್ಟಾಗಿ ಹುರಿದದ್ರಿ. ಈರುಳ್ಳಿನೂ ಕೆಂಪಾಗ್ಯದ, ಬೆಂಡೆಕಾಯಿನೂ ಕರೆಕ್ಟಾಗಿ ಹುರಿದದ್ರಿ. ಇಷ್ಟು ಹುರಿದ್ರೆ ಸಾಕ್ರಿ. ಇದನ್ನು ನಾನು ಒಂದು ಪ್ಲೇಟಿಗೆ ಹಾಕಿ ಇಟ್ಕೋತೀನಿ ರೀ. ಈಗ ಬೆಂಡೆಕಾಯಿ ಒಂದು 50% ಆಗಷ್ಟೇ ಬೇಯ್ದಿರ್ತದೆ ರೀ. ಹುರಿದು ಮಾಡ್ರೆ ಪಲ್ಯ ಟೇಸ್ಟು ತುಂಬಾ ಚೆನ್ನಾಗಾಗ್ತದೆ ರೀ. ಮತ್ತು ಎಷ್ಟು ಹುರಿತೀವಲ್ಲ ಅಷ್ಟು ಅದರಲ್ಲಿ ಒಳ್ಳೆಯ ಅಂಶನೂ ಕಡಿಮೆ ಆಗ್ತದೆ ರೀ. ನೋಡಿರಿ ಬೆಂಡೆಕಾಯಿ ಈರುಳ್ಳಿ ಚೆನ್ನಾಗಿ ಹುರಿದವ್ರಿ. ಬ್ಲ್ಯಾಕ್ ಸ್ಪಾಟ್ಸನ್ನು ಬಂದವು. ಇದನ್ನೊಂದು ಸ್ವಲ್ಪ ಸೈಡಿಗೆ ಇಡ್ತೀನಿ ರೀ. ಈಗ ಅದೇ ಕಡಾಯಿಗೆ ಇನ್ನೊಂದು ಸ್ಪೂನ್ ಆಗಷ್ಟು ಎಣ್ಣೆಯನ್ನು ಹಾಕ್ತೀನಿ ರೀ. ಎಣ್ಣೆ ಕಾಯ್ಲಿ ರೀ. ಎಣ್ಣೆ ಕಾಯ್ದ ಮೇಲೆ ಒಂದು ಅರ್ಧ ಸ್ಪೂನ್ ಆಗಷ್ಟು ಜೀರಿಗೆ ಫ್ರೈ ಆದಮೇಲೆ ಒಂದು ಸ್ವಲ್ಪ ಹಿಂಗನ್ನು ಹಾಕ್ತಾಯಿದ್ದೀನಿ. ಹಿಂಗು ಫ್ಲೇವರು ತುಂಬಾ ಚೆನ್ನಾಗಿ ಕೊಡ್ತದೆ. ಹಿಂಗೆ ಫ್ರೈ ಆದಮೇಲೆ ಇಲ್ಲಿ ನಾನು 2 ಹಸಿಮೆಣ್ಸಿನ್ಕಾಯಿ, ಸ್ವಲ್ಪ ಹಸಿ ಶುಂಠಿ, ಒಂದು 6 ಬೆಳ್ಳುಳ್ಳಿ ಹೆಸರುಗಳನ್ನ ಕುಟ್ಟಿ ಹಾಕ್ತಾಯಿದ್ದೀನಿ ರೀ. ಈ ರೀತಿ ಹಾಕೋದ್ರಿಂದ ಫ್ಲೇವರು ತುಂಬಾ ಚೆನ್ನಾಗಿ ಕೊಡ್ತದೆ ರೀ. ಇದನ್ನು ಹಸಿ ವಾಸನೆ ಹೋಗೋವರೆಗೂ ಬೇಯಿಸ್ಕೊಳ್ಳೋಣ ರೀ. ಬೆಳ್ಳುಳ್ಳಿ ಮತ್ತು ಶುಂಠಿ ಹಸಿ ವಾಸನೆ ಹೋಗ್ಬೇಕು ರೀ. ನಾನು 1 ನಿಮಿಷ ಆಗಷ್ಟು ಮೀಡಿಯಮ್ ಫ್ಲೇಮಲ್ಲಿಟ್ಟನೆ ಬೇಯಿಸಿದ್ದೀನಿ ರೀ. ಇದು ಕರೆಕ್ಟಾಗಿ ಬೇಯ್ತದೆ. 1 ಸ್ಪೂನ್ ಆಗಷ್ಟು ರೆಡ್ ಚಿಲ್ಲಿ ಪೌಡ್ರನ್ನ ಹಾಕತ್ತೀನಿ ರೀ. ಖಾರ ನೀವು ನೋಡ್ಕೊಂಡು ಹಾಕೋರಿ. ಹಸಿ ಮೆಣಸಿನ್ಕಾಯಿನೂ ಹಾಕೋದ್ರಿಂದ ತುಂಬ ಖಾರ ಬೇಡ ಅಂದ್ರೆ ಅರ್ಧ ಸ್ಪೂನ್ ಆಗಷ್ಟೇ ಹಾಕಿರಿ. ಲೋ ಫ್ಲೇಮ್ದಲ್ಲಿಟ್ಟನೆ ಫ್ರೈ ಮಾಡಿರಿ, ಇಲ್ಲಾಂದ್ರೆ ರೆಡ್ ಚಿಲ್ಲಿ ಪೌಡ್ರ್ ಸೀದೋಗ್ತದೆ. ನಾನಿಲ್ಲಿ 2 ಮೀಡಿಯಮ್ ಸೈಜ್ ಟೊಮ್ಯಾಟೋನ ಪೇಸ್ಟ್ ಮಾಡಿ ಹಾಕತ್ತೀನಿ ರೀ. ಅಂದ್ರೆ ನಾನು ಮಿಕ್ಸಲ್ಲಿ ಗ್ರೈಂಡ್ ಮಾಡ್ಕೊಂಡಿನಿ ರೀ ಇದನ್ನು. ಈಗ ಅದನ್ನು ಮಸಾಲೆ ಜೊತೆ ಮಿಕ್ಸ್ ಮಾಡೋಣ ರೀ. ನೋಡಿರಿ ಈಗ ಇದು ಕರೆಕ್ಟಾಗಿ ಮಿಕ್ಸ್ ಆಗಿದೆ ರೀ. ಇದಕ್ಕೆ ನಾನು 1 ಸ್ಪೂನ್ ಆಗಷ್ಟು ಧನಿಯಾ ಪೌಡ್ರನ್ನು ಹಾಕ್ತಾಯಿದ್ದೀನಿ. 1 ಚಿಟಿಕೆ ಅರಿಶಿಣ, 1/4 ಟೀ ಸ್ಪೂನ್ ಆಗಷ್ಟು, ರುಚಿಗೆ ತಕ್ಕಷ್ಟು ಉಪ್ಪು. ಈ ಮಸಾಲೆಯನ್ನು ಇದ್ರ ಜೊತೆ ಈಗ ಚೆನ್ನಾಗಿ ಮಿಕ್ಸ್ ಮಾಡೋಣ ರೀ. ಈಗ ಇದು ಕರೆಕ್ಟಾಗಿ ಮಿಕ್ಸ್ ಆಗಿದೆ. ಟೊಮೆಟೊ ಚೆನ್ನಾಗಿ ಬೇಯಬೇಕ್ರಿ. ಅದ್ರ ಹಸಿ ಅಂಶ ಇದ್ರೆ ಗ್ರೇವಿ ಚೆನ್ನಾಗಾಗಲ್ಲ ರೀ. ಇದನ್ನು ಮುಚ್ಚಿ ನಾನು 2 ನಿಮಿಷ ಲೋ ಫ್ಲೇಮಲ್ಲೇ ಬೇಯಿಸ್ತೀನಿ ರೀ. ನೋಡಿ 2 ನಿಮಿಷ ಆದಮೇಲೆ ಎಣ್ಣೆನೂ ಸಪ್ರೇಟ್ ಆಗಿದೆ ರೀ. ಅಂದರೆ ಟೊಮ್ಯಾಟೊ ಮಸಾಲೆ ಚೆನ್ನಾಗಿ ಬೇಯ್ದವ್ರಿ. ನೋಡಿ ಇದು ಎಷ್ಟು ಚೆನ್ನಾಗಿ ಬೇಯ್ತದಲ್ರಿ, ಗ್ರೇವಿ ಅಷ್ಟೇ ಚೆನ್ನಾಗಿ ಆಗ್ತದೆ ರೀ. ಇಲ್ಲಿ ನಾನು ಒಂದು ಅರ್ಧ ಕಪ್ ಆಗಷ್ಟು ಸಪ್ಪಗಿರೋ ಮೊಸರನ್ನು ಹಾಕ್ತಾಯಿದ್ದೀನಿ. ಮೊಸರು ಹಾಕೋದ್ರಿಂದ ತುಂಬ ಕ್ರೀಮಿ ಟೇಸ್ಟ್ ಬರ್ತದೆ ರೀ. ಇಲ್ಲಾಂದರೆ ನೀವು ಕ್ರೀಮ್ನೂ ಹಾಕ್ಬೋದು ಅಥವಾ ಕೆನೆಯನ್ನಾದ್ರೂ ಹಾಕ್ಬೋದು. ಈಗ ಇದನ್ನು ಮಿಕ್ಸ್ ಮಾಡೋಣ ರೀ. ಇದ್ರ ಜೊತೆ ಮಸಾಲೆ ಜೊತೆ ಈ ಮೊಸರು ಚೆನ್ನಾಗಿ ಮಿಕ್ಸ್ ಆಗಿದೆ. ಮೊಸರು ಹಾಕೊಂಬಂದ ಗ್ಯಾಸು ಲೋ ಫ್ಲೇಮ್ದಲ್ಲಿಟ್ಟನೆ ಮಿಕ್ಸ್ ಮಾಡಿರಿ. ಇದಕ್ಕೆ ನಾನು 1 ಸ್ಪೂನ್ ಆಗಷ್ಟು ಇಲ್ಲಿ ಟೊಮ್ಯಾಟೊ ಕೆಚಪ್ಪನ್ನು ಹಾಕ್ತಾಯಿದ್ದೀನಿ ರೀ. ಇದರಿಂದ ಟೇಸ್ಟು ಗ್ರೇವಿದು ತುಂಬಾ ಚೆನ್ನಾಗಿ ಬರ್ತದೆ ರೀ. ಈಗ ಇದನ್ನು ಮಿಕ್ಸ್ ಮಾಡೋಣ ರೀ. ನೋಡಿ ಈಗ ಇದು ಕರೆಕ್ಟಾಗಿ ಮಿಕ್ಸ್ ಆಗ್ಯದ ರೀ. ಇದನ್ನು ಮುಚ್ಚಿ 2 ನಿಮಿಷ ಲೋ ಫ್ಲೇಮ್ದಲ್ಲಿಟ್ಟನೆ ಬೇಯಿಸ್ತೀನಿ ರೀ. ಮೊಸರು, ಟೊಮ್ಯಾಟೊ ಕೆಚಪ್ಪ, ಮಸಾಲೆ ಎಲ್ಲ ಚೆನ್ನಾಗಿ ಬೇಯಲಿರಿ. ನೋಡ್ರಿ ಈಗ ಚೆನ್ನಾಗಿ ಬೇಯ್ದದ ಮತ್ತು ಆಯಿಲನ್ನು ಸಪ್ರೇಟ್ ಆಗ್ಯದ್ರಿ. ನೋಡ್ರಿ ಈಗ ಇದು ಕರೆಕ್ಟಾಗಿ ಬೇಯ್ದದ್ರಿ. ಇಲ್ಲಿ ಗ್ರೇವಿಗಾಗಿ ನೀವು ಎಷ್ಟು ನೀರು ಬೇಕೋ ಅಷ್ಟನ್ನು ಹಾಕೋರಿ. ನಾನು ಒಂದು ಅರ್ಧ ಕಪ್ ಆಗಷ್ಟು ಹಾಕ್ತೀನಿ ರೀ. ನಾನೇನು ತುಂಬ ಗ್ರೇವಿ ಮಾಡ್ತಾಯಿದ್ದೆ. ನಿಮ್ಗೆ ಗ್ರೇವಿ ಜಾಸ್ತಿ ಬೇಕಂದ್ರೆ 1 ಬಟ್ಲಾಗಷ್ಟು ನೀರನ್ನು ಹಾಕೋಬೋದು. ಇಲ್ಲ ನಾನು ಲಾಸ್ಟಿಗೆ ಒಂದು ಅರ್ಧ ಸ್ಪೂನ್ ಆಗಷ್ಟು ಗರಂ ಮಸಾಲ ಹಾಕ್ತಾಯಿದ್ದೀನಿ ರೀ. ನೀವು ಕಿಚನ್ ಕಿಂಗ್ ಮಸಾಲನೂ ಹಾಕ್ಬೋದು. 1 ಸ್ಪೂನ್ ಆಗಷ್ಟು ಕ್ರಷ್ ಮಾಡಿ ಇಟ್ಕೊಂಡಿರೋಂಥ ಕಸೂರಿ ಮೆಂತಿ ಹಾಕತ್ತೀನಿ ರೀ. ಕಸೂರಿ ಮೆಂತ್ಯದಿಂದ ಫ್ಲೇವರು ತುಂಬಾ ಚೆನ್ನಾಗಿ ಕೊಡ್ತಾರೆ. ಕಸೂರಿ ಮೆಂತಿ ಇಲ್ಲಾಂದ್ರೆ ನೀವು ಕೊತ್ತಂಬರಿ ಸೊಪ್ಪನ್ನಾದ್ರೂ ಹಾಕ್ಬೋದು ರೀ. ಈಗ ಅದನ್ನು ಮಿಕ್ಸ್ ಮಾಡೀನಿ ರೀ ಗ್ರೇವಿ ಒಳಗೆ. ಈ ಗ್ರೇವಿ ಕುದಿ ಬರಲಿ ರೀ.
ನೋಡಿ ಕುದಿ ಬಂದಮೇಲೆ ಹುರಿದಿಟ್ಕೊಂಡಿರೋ ಈರುಳ್ಳಿ ಬೆಂಡೆಕಾಯನ್ನು ಹಾಕೊಂಡ್ರಿ. ಈಗ ಬೆಂಡೆಕಾಯಿ 50% ಕುಕ್ ಆಗ್ಯಾವ್ರಿ. ಇದು ಗ್ರೇವಿ ಒಳಗೂ ಈ ಬೆಂಡೆಕಾಯಿ ಚೆನ್ನಾಗಿ ಬೇಯಲಿರಿ. ಆ ಗ್ರೇವಿನೂ ಸ್ವಲ್ಪ ಅಬ್ಸಾರ್ಬ್ ಆಗಬೇಕು. ಇದನ್ನು ಕರೆಕ್ಟಾಗಿ ಮಿಕ್ಸ್ ಆಗಿದ್ರೆ ಇದನ್ನು ಮುಚ್ಚಿ ಲೋ ಫ್ಲೇಮಲ್ಲಿಟ್ಟನೆ 5 ನಿಮಿಷ ಬೇಯಿಸ್ತೀನಿ. ನೋಡಿ 5 ನಿಮಿಷ ಆದಮೇಲೆ ಚೆನ್ನಾಗಿ ಮಸಾಲೆನೂ ಬೆಂಡೆಕಾಯಿನೂ ಎಲ್ಲ ಚೆನ್ನಾಗಿ ಕುದ್ದದ್ರಿ. ನೋಡಿರಿ ಕರೆಕ್ಟಾಗಿ ಕುದ್ದದು. ನಾನು ಗ್ಯಾಸನ್ನು ಆಫ್ ಮಾಡ್ತೀನಿ ರೀ. ಈಗ ಇದು ಬಿಸಿ ಬಿಸಿ ದಹಿ ಬೆಂಡೆಕಾಯಿ ಅಂತಿರೋ ಬೆಂಡೆಕಾಯಿ ಮಸಾಲ ಅಂತಿರೋ ಬಿಸಿ ಬಿಸಿ ರೆಡಿಯಾಗಿದೆ ರೀ. ಇದನ್ನು ನೀವು ರೊಟ್ಟಿ, ಚಪಾತಿ, ಅನ್ನ, ಪರಾಟ, ರಾಗಿ ರೊಟ್ಟಿ, ಅಕ್ಕಿ ರೊಟ್ಟಿ ಯಾವುದ್ರ ಜೊತೆ ಆದ್ರೂ ಬೆಸ್ಟು ಕಾಂಬಿನೇಷನ್ ರೀ. ತುಂಬ ಈಸಿನೂ ಮತ್ತು ಟೇಸ್ಟಿಯಾಗಿರುವಂಥ ರೆಸಿಪಿ. ಈ ರೆಸಿಪಿ ನಿಮ್ಗೆ ಇಷ್ಟ ಆಗಿತ್ತಂದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿರಿ. ಖಂಡಿತನೂ ನೀವು ಇದನ್ನು ಟ್ರೈ ಮಾಡಿರಿ. ಮತ್ತೆ ಒಳ್ಳೆ ರೆಸಿಪಿ ಜೊತೆ ಸಿಗೋಣ. ಎಲ್ಲರಿಗೂ ಧನ್ಯವಾದಗಳು. ಕನ್ನಡತಿ ಅಡುಗೆ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಪ್ರೆಸ್ ಮಾಡೋದನ್ನು ಮರಿಬೇಡ್ರಿ.